ನಮ್ಮೆಲ್ಲರೂ ಅಗಲಿ ಸದ್ಗತಿಯನ್ನು ಪ್ರಾಪ್ತಿ ಮಾಡಿಕೊಂಡಿದ್ದಾರೆ. ಭೈರಪ್ಪನವರು ಭಾರತ ಕಂಡ ಅತ್ಯಂತ ಶ್ರೇಷ್ಠ ಬರಹಗಾರರಲ್ಲಿ, ಚಿಂತಕರಲ್ಲಿ ಅಗ್ರಮಾನ್ಯರು. ಒನ್ ಆಫ್ ದ ಗ್ರೇಟೆಸ್ಟ್ ನಾವೆಲಿಸ್ಟ್ ಇಂಡಿಯಾ ಹ್ಯಾಸ್ ಎವರ್ ಪ್ರೊಡ್ಯೂಸ್ಡ್. ಅಂಥ ಭೈರಪ್ಪನವರು ನಮ್ಮವರು, ಕನ್ನಡದವರು, ಈ ನೆಲದಲ್ಲಿ ಹುಟ್ಟಿದ್ದು ಅನ್ನುವಂಥದ್ದು ಈ ನಾಡಿಗೆ ಬಹಳ ದೊಡ್ಡ ಹೆಮ್ಮೆ. ಭೈರಪ್ಪನವರ ಕಾದಂಬರಿಗಳು ಆಬಾಲ ವೃದ್ಧರೆಲ್ಲರಿಗೂ ಕೂಡ ಜೀವನ ದರ್ಶನವನ್ನು ಕೊಡುವಂಥ, ಜೀವನದ ಬಗ್ಗೆ ಒಂದು ಹೊಸ ಕಲ್ಪನೆಯನ್ನು ಕೊಡುವಂಥ ಅನುಭವದ ಬುತ್ತಿಗಳು. ಅತ್ಯಂತ ಕಷ್ಟದ, ಕಾರ್ಪಣ್ಯದ, ಬಡತನದ, ಸವಾಲಿನ ಬಾಲ್ಯವನ್ನು ಎದುರಿಸಿ ಸ್ವಂತ ಪರಿಶ್ರಮ ಮತ್ತು ಪ್ರತಿಭೆಯ ಮೇಲೆ ಭೈರಪ್ಪನವರು ಇಡೀ ಜಗತ್ತಿಗೆ ಅವರ ಪ್ರತಿಭೆಯನ್ನು ಪ್ರಕಾಶಿಸಿದರು. ಬಹುಶಃ ಇಡೀ ದೇಶದಲ್ಲೇ ಭೈರಪ್ಪನವರಷ್ಟು ಬೇರೆ ಭಾಷೆಗಳಿಗೆ ತರ್ಜುಮೆಗೊಂಡಿರುವಂಥ, ಟ್ರಾನ್ಸ್ಲೇಟ್ ಆಗಿರುವಂಥ ಮತ್ತೊಬ್ಬ ಕಾದಂಬರಿಕಾರ ಭಾರತದಲ್ಲಿಲ್ಲ. ಕರ್ನಾಟಕದಲ್ಲಿ ಎಷ್ಟು ಜನ ಅಭಿಮಾನಿಗಳು ಭೈರಪ್ಪನವರಿಗಿದ್ದಾರೋ ಬಹುಶಃ ಅದಕ್ಕಿಂತ ಹೆಚ್ಚು ಅಭಿಮಾನಿಗಳು ಮಹಾರಾಷ್ಟ್ರದಲ್ಲಿ ಮರಾಠಿ ಓದುಗರಲ್ಲಿದ್ದಾರೆ. ಬೆಂಗಾಲಿಯಲ್ಲಿ, ಒಡಿಯಾದಲ್ಲಿ, ಹಿಂದಿಯಲ್ಲಿ, ಇಂಗ್ಲೀಷ್ನಲ್ಲಿ, ರಷ್ಯನ್, ಫ್ರೆಂಚ್ಗಳಲ್ಲಿ ಭೈರಪ್ಪನವರ ಕಾದಂಬರಿಗಳು ಟ್ರಾನ್ಸ್ಲೇಟ್ ಆಗಿವೆ. ಬೇರೆ ಬೇರೆ ಭಾಗದ ಜನರಿಗೆ ಭಾರತದ ಸಂಸ್ಕೃತಿ, ಇಲ್ಲಿನ ಜೀವನ ಪದ್ಧತಿ, ಇಲ್ಲಿನ ಕುಟುಂಬ ವ್ಯವಸ್ಥೆ, ಇಲ್ಲಿನ ಜೀವನ, ಇದೆಲ್ಲದರ ಒಂದು ಅನುಭವವನ್ನು ಅವರ ಅಕ್ಷರಗಳ ಮೂಲಕ ಭೈರಪ್ಪನವರು ಇಡೀ ಪ್ರಪಂಚಕ್ಕೆ ಉಣಪಡಿಸಿದ್ದಾರೆ. ಭಾಳಷ್ಟು ಸತಿ ನಾವು ದೊಡ್ಡ ವ್ಯಕ್ತಿಗಳು ತೀರ್ಕೊಂಡಾಗ ಇದು ತುಂಬಲಾರದ ನಷ್ಟ ಅಂತ ನಾವು ಎಷ್ಟೋ ಸತಿ ಹೇಳ್ತೀವಿ. ಕೆಲವು ಬಾರಿ ಹಾಗೆ ಹೇಳಿರ್ತೀವಿ. ಆದರೆ ಭೈರಪ್ಪನವರ ಸಾವು ನಿಜವಾದ ಅರ್ಥದಲ್ಲಿ ತುಂಬಲಾರದ ನಷ್ಟ ಕನ್ನಡದ, ಕರ್ನಾಟಕದ ಮತ್ತು ಭಾರತದ ಸಾರಸ್ವತ ಲೋಕಕ್ಕೆ. ಮತ್ತೊಬ್ಬ ಭೈರಪ್ಪ ಹುಟ್ಟು ಬರಬೇಕು ಅನ್ನೋದಕ್ಕೆ ಅದೊಂದು ಪವಾಡವೇ. ಅಂಥ ಭೈರಪ್ಪನವರು ಇವತ್ತು ನಮ್ಮನ್ನೆಲ್ಲರನ್ನ ಅಗಲಿದ್ದಾರೆ. ಕಳೆದ ಹಲವಾರು ತಿಂಗಳುಗಳಿಂದ ಸ್ವಂತ ಮಗನಂತೆ ನಿಂತು ವಿಶ್ವೇಶ್ವರ ಭಟ್ರು ಭೈರಪ್ಪನವರನ್ನು ನೋಡಿಕೊಂಡಿದ್ದಾರೆ. ರಾಷ್ಟ್ರೋತ್ಥಾನದ ಈ ಆಸ್ಪತ್ರೆಯಲ್ಲಿ ಭೈರಪ್ಪನವರನ್ನು ಕಳೆದ 1 ವರ್ಷದಿಂದ ಯಾವುದೇ ಸಮಸ್ಯೆ ಬಂದರೂ ಕೂಡ ಅವರಿಗೆ ಯಾವುದರಲ್ಲೂ ಕಡಿಮೆ ಆಗದಲ್ಲಿರೋ ರೀತಿ ಇಲ್ಲಿನ ಡಾಕ್ಟ್ರುಗಳು, ರಾಷ್ಟ್ರೋತ್ಥಾನ ಆಸ್ಪತ್ರೆಯ ಎಲ್ಲ ವಾಲಂಟಿಯರ್ಸು ಅವರಿಗೆ ಎಲ್ಲ ರೀತಿಯ ಉಪಚಾರವನ್ನು ಕೊಟ್ಟಿದ್ದಾರೆ. 95 ವರ್ಷಗಳ ಪೂರ್ಣ ಜೀವನವನ್ನು ಭೈರಪ್ಪನವರು ನಡೆಸಿ 100 ಕಾಲ ನಮ್ಮೆಲ್ಲರಿಗೂ ಮತ್ತಷ್ಟು ಅವರ ಅಕ್ಷರದ ಮೂಲಕ ಪ್ರೇರಣೆ ಕೊಡುವಂಥ, ಅಜರಾಮರರಾಗಿ ನಮ್ಮೆಲ್ಲರ ಮಧ್ಯೆ ಇರುವಂಥ ಕೆಲಸವನ್ನು ಅವರು ಮಾಡಿದ್ದಾರೆ. ಮಾನ್ಯ ಪ್ರಧಾನಮಂತ್ರಿಗಳು ಕೂಡ ಇವತ್ತು ಭೈರಪ್ಪನವರ ಸಾವಿನ ವಿಚಾರ ಗೊತ್ತಾದ ಕೆಲವೇ ನಿಮಿಷಗಳಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಅವರ ಶೋಕವನ್ನು ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರವು ಕೂಡ ಸಕಲ ಸರ್ಕಾರಿ ಗೌರವಗಳ ಜೊತೆಗೆ ಭೈರಪ್ಪನವರಿಗೆ ಅಂತಿಮ ಸಂಸ್ಕಾರದಲ್ಲಿ ಬೀಳ್ಕೊಡುಗೆ ಕೊಡೋದರಲ್ಲಿ ರಾಜ್ಯ ಸರ್ಕಾರವು ಮುಂದೆ ಬರಬೇಕು ಅನ್ನುವಂಥ ಆಗ್ರಹವನ್ನು ನಾನು ಮುಖ್ಯಮಂತ್ರಿಗಳಿಗೆ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ. ಅದರ ಜೊತೆಗೆ ಆಗಲೇ ಮಾನ್ಯ ಮುಖ್ಯಮಂತ್ರಿಗಳು ಅನೌನ್ಸ್ ಮಾಡಿದ್ದಾರೆ ಅಂತ ಕೂಡ ಬಂತು. ಬಹಳ ಸಂತೋಷದ ಸಂಗತಿ ಅದು. ಏಕೆಂದರೆ ಭೈರಪ್ಪನವರು ಕರ್ನಾಟಕದ ಆಸ್ತಿ, ಈ ಕನ್ನಡದ ಸಾರಸ್ವತ ಲೋಕದ ಆಸ್ತಿ. ಅವರನ್ನು ಆ ಗೌರವದೊಂದಿಗೆ ನಾವು ಕಳಿಸ್ಕೊಡ್ಬೇಕು. ಜೊತೆಗೆ ರಾಜ್ಯ ಸರ್ಕಾರ
ಭೈರಪ್ಪನವರ ಹೆಸರಿನಲ್ಲಿ ನಮ್ಮ ಬೆಂಗಳೂರಿನ ವಿಶ್ವವಿದ್ಯಾಲಯದಲ್ಲಿ ಅಥವಾ ಮೈಸೂರಿನ ವಿಶ್ವವಿದ್ಯಾಲಯದಲ್ಲಿ ಒಂದು ಸ್ಪೆಷಲ್ ಚೇರನ್ನು ಸ್ಥಾಪನೆ ಮಾಡಬೇಕು. ಕನ್ನಡದಲ್ಲಿ ಯುವ ಕಾದಂಬರಿಕಾರರಿಗೆ, ಬರಹಗಾರರಿಗೆ ಪ್ರೋತ್ಸಾಹ ಮಾಡುವಂಥ ದೃಷ್ಟಿಯಲ್ಲಿ ಭೈರಪ್ಪನವರ ಹೆಸರಿನಲ್ಲಿ ಒಂದು ಚೇರು ಮತ್ತು ಒಂದು ಸ್ಕಾಲರ್ಶಿಪ್ಪನ್ನು ರಾಜ್ಯ ಸರ್ಕಾರ ಸ್ಥಾಪನೆ ಮಾಡಬೇಕು ಅನ್ನುವಂಥ ಒಂದು ಮನವಿಯನ್ನು ಕೂಡ ಮಾಡ್ತಾ ಇದ್ದೀನಿ. ಭೈರಪ್ಪನವರು ಅತ್ಯಂತ ಬಡತನದ ಕುಟುಂಬದಲ್ಲಿ ಹುಟ್ಟಿದ್ದಂಥವ್ರು. ಅವರೇ ಭಿತ್ತಿಯಲ್ಲಿ ಬರ್ಕೊಂಡಿದ್ದಾರೆ. ವಾರಾನ್ನ ಮಾಡಿ ಇವತ್ತೊಬ್ಬರ ಮನೆಯಲ್ಲಿ ಮತ್ತೊಬ್ಬರ ಮನೆಯಲ್ಲಿ ಊಟ ಮಾಡಿ ಅವರು ವಿದ್ಯಾಭ್ಯಾಸವನ್ನು ಪಡ್ಕೊಂಡಿದ್ದು. ಬಡತನದಲ್ಲಿ ಹುಟ್ಟುವಂಥ, ಹಿಂದುಳಿದ ಕುಟುಂಬಗಳಲ್ಲಿ ಹುಟ್ಟುವಂಥ ಮಕ್ಕಳಿಗೆ ಭೈರಪ್ಪನವ್ರಿಗಿಂತ ಬಹಳ ದೊಡ್ಡ ಪ್ರೇರಣೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಪ್ರತಿಭಾನ್ವಿತ ಬಡ ವಿದ್ಯಾರ್ಥಿಗಳಿಗೆ ಭೈರಪ್ಪನವರ ಹೆಸರಿನಲ್ಲಿ ಬರವಣಿಗೆಯ ಕ್ಷೇತ್ರದಲ್ಲಿ, ಕಾದಂಬರಿಯ ಕ್ಷೇತ್ರದಲ್ಲಿ, ಕನ್ನಡದಲ್ಲಿ ಕೃತಿಗಳನ್ನು, ಸಾಹಿತ್ಯ ಕೃಷಿಯನ್ನು ಮಾಡುವಂಥ ಮಕ್ಕಳಿಗೆ ರಾಜ್ಯ ಸರ್ಕಾರ ಇವರ ಹೆಸರಿನಲ್ಲಿ ಯಾವುದಾದ್ರೂ ಒಂದು ದೊಡ್ಡ ಸ್ಕಾಲರ್ಶಿಪ್ಪನ್ನು, ಚೇರನ್ನು ಸ್ಥಾಪನೆ ಮಾಡಬೇಕು ಅನ್ನುವಂಥ ಮನವಿಯನ್ನು ಕೂಡ ಮುಖ್ಯಮಂತ್ರಿಗಳಿಗೆ ಮಾಡ್ತಾ ಇದ್ದೇನೆ. ಮತ್ತೊಮ್ಮೆ ಸಮಸ್ತ ಕರ್ನಾಟಕದ ಜನರ ಪರವಾಗಿ, ನಾಡಿನ ಜನರ ಪರವಾಗಿ, ದೇಶದ ಜನರ ಪರವಾಗಿ ಭಗವಂತನಲ್ಲಿ ಭೈರಪ್ಪನವರಿಗೆ ಸದ್ಗತಿ ಸಿಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನಾಳೆ ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಭೈರಪ್ಪನವರ ಪಾರ್ಥಿವವನ್ನು ಇಡಲಾಗತ್ತೆ. ಸಾರ್ವಜನಿಕರ, ಅವರ ಅಭಿಮಾನಿಗಳ ಅಂತಿಮ ದರ್ಶನಕ್ಕೋಸ್ಕರ ನಾನು ವಿಶೇಷವಾಗಿ ಕನ್ನಡದ ತಂದೆ ತಾಯಿಗಳೆಲ್ಲರಲ್ಲೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನಾಳೆ ನಿಮ್ಮ ಮಕ್ಕಳನ್ನು ಆದರೆ ದಯವಿಟ್ಟು ಭೈರಪ್ಪನವರ ಅಂತಿಮ ದರ್ಶನವನ್ನು ಪಡ್ಕೊಳ್ಳಿಕ್ಕೆ ಕರ್ಕೊಂಡು ಬನ್ನಿ. ಭೈರಪ್ಪನವರ ಬಗ್ಗೆ ನಿಮ್ಮ ಮಕ್ಕಳಿಗೆ ತಿಳಿಸಿ ಹೇಳಿ. ಮನೆಯಲ್ಲಿ ನೀವು ಭೈರಪ್ಪನವರ ಕಾದಂಬರಿಗಳನ್ನು ಇಟ್ಟು ಮಕ್ಕಳಿಗೆ ಅವರ ಸಾಹಿತ್ಯದ, ಅವರ ಕಾದಂಬರಿಗಳ ಪರಿಚಯ ಮಾಡಿಕೊಡಿ. ನಾವು ಕನ್ನಡಿಗರಾಗಿ ಹುಟ್ಟಿ ಭೈರಪ್ಪನವರನ್ನು ಓದಲಿಲ್ಲ ಅಂತಂದರೆ ನಮ್ಮ ಜೀವನ ವ್ಯರ್ಥ. ಅಂಥ ದಿಗ್ಗಜ ಪ್ರತಿಭೆ ಇದ್ದಂಥ ಭೈರಪ್ಪನವರನ್ನು ಆ ಪರಿಚಯವನ್ನು ಮಕ್ಕಳಿಗೆ ಮಾಡಿಕೊಡಿ ಅಂತ ಹೇಳಿ ತಂದೆ ತಾಯಿಗಳಿಗೆ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ. ನಮಸ್ಕಾರ. ಕಳ್ಕೊಂಡಿದ್ದೇವೆ. ಈಗಾಗಲೇ ಏಪ್ರಿಲ್ ತಿಂಗಳಲ್ಲಿ ತಾವೆಲ್ಲ ಕೂಡ ಮಾಧ್ಯಮದಲ್ಲಿ ಬಿತ್ತಿಸ್ತಾ ಇದ್ರಿ. ಈ ಥರ ಕುಡಿಯೋ ನೀರಿಂದ ಇದಿರ್ಬೋದು ಅವರ ಅನುಭವಗಳನ್ನ ಹಂಚ್ಕೊಳ್ಳೋ ಸಂದರ್ಭದಲ್ಲಿ ಏಪ್ರಿಲಲ್ಲಿ ಕೆರೆಗಳನ್ನ ತುಂಬಿಸ್ತಕ್ಕಂಥ ಕೆಲಸವನ್ನು ನಾನು ಮಾಜಿ MLC ಆಗಿ ನಮ್ಮ ಜಿಲ್ಲೆಯ ಎಲ್ಲ ಜನತೆ ಕೂಡ ನಾವು ಅವ್ರ ಜೊತೆ ಸೇರಿ ಉದ್ಘಾಟನೆ ಮಾಡಿದೆ. ಉದ್ಘಾಟನೆ ಮಾಡೋಕ್ಕೆ ಮುಂಚೆ ಅವರಲ್ಲಿ ಒಂದು ಸವಿನೆನಪೇನಪ್ಪ ಅಂದರೆ ಜನವರಿಯಲ್ಲಿ 3 ತಿಂಗಳು ಬಿಫೋರ್ ಅಲ್ಲಿ ಒಬ್ಬ ರೈತ ರಾಮು ಅಂತ ಆ ನೀರು ಬರೋದಕ್ಕೆ ಪೈಪ್ಲೈನಿಗೆ ಬಿಡ್ತಾ ಇರಲಿಲ್ಲ. ಆ ಇಳಿ ವಯಸ್ಸಲ್ಲೂ ಕೂಡ 93ನೇ ವಯಸ್ಸಲ್ಲಿ ಮೈಸೂರಿಂದ ಅವರ ಅಣ್ಣನ ಮಗರಾದ ಕೃಷ್ಣಪ್ರಸಾದ್ ನಾವೆಲ್ಲ ಹೋಗಿ ಅವ್ರ ಮನೇಲಿ ಒಂದು ಕಪ್ ಹಾಲು ಕುಡಿದು, ಇಲ್ಲಪ್ಪ ನೀನೆಲ್ಲರೂ ಕೂಡ ಸಾರ್ವಜನಿಕರಿಗೆ ಒಳ್ಳೆಯದಾಗುತ್ತೆ ಅಂತ ಆ ಒಂದು ಪೈಪ್ಲೈನನ್ನು ಮಾಡ್ಸೋಕ್ಕೆ ಅವರೇ ಖುದ್ದಾಗಿ ಆ ಇಳಿ 93 ವಯಸ್ಸಿನಲ್ಲಿ ಕೂಡ ಬಂದಿರತಕ್ಕಂಥದ್ದು ನಮಗೆ ಒಂದು ಸಂತೋಷ. ಆದರೆ ಒಂದು ಕಡೆ ನೋವು ಇದೆ. ಏನೇ ಇಲ್ಲ, ಅವ್ರು ಯಾವಾಗಲೂ ಕೂಡ ಈ ರಾಜ್ಯದ ರಾಷ್ಟ್ರದ ಜನ ಜೊತೆ ಇರ್ತಾರೆ ಅಂತ ಹೇಳಿ ತಿಳಿಸ್ತಾ ನಾನು ಮತ್ತೊಂದು ಮನವಿ, SL ಭೈರಪ್ಪನವರ ಒಂದು ವಿಲ್ ಪ್ರಕಾರ ಅವರು ನಮ್ಮ ಸಂತೇಶ್ವರ ಗ್ರಾಮದಲ್ಲೇ ಮಾಡಬೇಕು ಅಂತ ಬರೆದಿರೋ ನಮಗೆಲ್ಲ ಮಾಹಿತಿ ಇತ್ತು. ಈಗ ಮೈಸೂರು ಭಾಗದಲ್ಲಿಂಥ ಕುಟುಂಬ ಅವರು ತೀರ್ಮಾನ ತೊಗೊಂಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ನಮ್ಮ ಹಾಸನ ಜಿಲ್ಲೆಯಲ್ಲಿ ಮಾಡೋದಾದರೆ ನಮ್ಮ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡರ ನೇತೃತ್ವದಲ್ಲಿ ಸಂಪೂರ್ಣವಾದ ಜವಾಬ್ದಾರಿಯನ್ನು ಒಪ್ಕೊಳ್ತೀವಿ. ಅವ್ರ ಕುಟುಂಬದವರು, ಅವ್ರ ಮಗವರೆಲ್ಲ ಬಂದು ನಮ್ಮ ಕೃಷ್ಣ ಪ್ರಸಾದ್ ಅವರು ಮತ್ತು ಅವ್ರ ಕುಟುಂಬದವರು, ಅವರ ಅಭಿಮಾನಿಗಳು ಏನಿದ್ದಾರೆ, ಸುಮಾರು ನಾವು ಏಪ್ರಿಲಲ್ಲಿ ಅವ್ರನ್ನ ಒಂದು ಸನ್ಮಾನ ಮಾಡಿದಂಥ ಸಂದರ್ಭದಲ್ಲಿ 1000 ಜನ ಬಂದಿದ್ದರು ಮೈಸೂರಿಂದ, ಬೆಂಗಳೂರಿಂದ. ಅವರೆಲ್ಲರೂ ಕೂಡ ನಾವು ಮನವಿ ಮಾಡ್ತೀವಿ. ಈಗಲೂ ಕೂಡ ಶುಕ್ರವಾರ ಮಧ್ಯಾಹ್ನ ಆಗೋದ್ರಿಂದ ನಮ್ಮ ಹಾಸನ ಜಿಲ್ಲೆಯಲ್ಲೇ ನಾವು ಅವ್ರನ್ನ ಮಾಡಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ. ಒಂದು ಸುದೀರ್ಘ ಯಾನದ ಮಹಾಪರ್ವದ ಅಂತ್ಯ ಇದು. ಒಂದು ತಲೆಮಾರಿಗೆ ಕನ್ನಡ ಸಾಹಿತ್ಯವನ್ನು ಓದಿಕೊಂಡವ್ರಿಗೆ ಬಲವಾಗಿ ಅದರ ಅಭಿರುಚಿಯನ್ನು ಹೆಚ್ಚಿಸ್ಕೊಳ್ಳೋಕ್ಕೆ, ಸಾಹಿತ್ಯದ ಅಭಿರುಚಿಯನ್ನು ಹೆಚ್ಚಿಸ್ಕೊಳ್ಳೋಕ್ಕೆ ಈ ಮಹಾಪುರುಷ ಕೆಲಸ ಮಾಡಿದ್ರು ಅನ್ನೋದೇ ಒಂದು ದೊಡ್ಡ ಸೌಭಾಗ್ಯ. ಅವರ ಜೀವಿತಾವಧಿಯಲ್ಲಿ ನಾವಿದ್ದು ಅನ್ನೋದೇ ಒಂದು ದೊಡ್ಡ ಸಂತೋಷ. 94 ವರ್ಷ ಬದುಕಿದ ಅಷ್ಟೂ ದಿನವೂ ಸಂಗೀತ, ಸಾಹಿತ್ಯ ಒಂದು ದೊಡ್ಡ ಪರಂಪರೆಗೆ ನಿರಂತರವಾಗಿ ಕನ್ನಡದ ಸೇವೆ ಅಂತ ಬಾಯಿನಲ್ಲಿ ಹೇಳ್ಕೊಳ್ದೇನೆ ಅದನ್ನು ಕೃತಿಯ ಮೂಲಕ ತಂದಂಥವರು. ಪ್ರಕಾಶಕರನ್ನ
ನಿಜವಾಗ್ಲೂ ಉಳಿಸಿದವರು, ಕನ್ನಡ ಓದುಗರಿಗೆ ಒಂದು ದೊಡ್ಡ ರೋಮಾಂಚನವನ್ನು ಕೊಟ್ಟವರು. ಅದು ತಬಲಿನಾದ ಮಗನೇ ಓದುವಾಗ ನೋಡುವಾಗ ಪ್ರತಿಯೊಂದು ಕ್ಷಣವೂ ಅಥವಾ ಪರ್ವವನ್ನು ಓದುವಾಗ ನೋಡುವಾಗ ಅನುಭವಿಸಿದಂಥ ದೊಡ್ಡ ಸಂತೋಷ ಇದೆಯಲ್ಲ, ಅದರಿಂದ ಒಂದು ತಲೆಮಾರಿಗೆ ಬೇರೆ ಥರದ್ದೊಂದು ರುಚಿಯನ್ನು ನಿರಂತರವಾಗಿ 30-35 ವರ್ಷಗಳು ಯಾರೋ ಭೈರಪ್ಪನವ್ರು ಓದ್ಕೊಂಡಿಲ್ಲ ಅಂದರೆ ಅವ್ರ ಜೀವನದಲ್ಲಿ ತುಂಬ ಕಳ್ಕೊಂಡು ಅಂದರೆ ಅರ್ಥ. ಆ ಥರದ್ದೊಂದು ದಟ್ಟವಾಗಿ ಅಂದರೆ ಎಂಥ ಪರಿಣಾಮವನ್ನು ಕೂಡ ಹೃದಯಕ್ಕೆ ತಾಕೋ ಹಾಗೆ ಬರೆದಂಥ ಈ ಶತಮಾನದ ಶ್ರೇಷ್ಠ ಕನ್ನಡ ಕಾದಂಬರಿಕಾರರು ಭೈರಪ್ಪನವರು. ಅಂಥವರು ಬಹುದೀರ್ಘಕಾಲ ಬದುಕಿ ಕನ್ನಡ ಸಾಹಿತ್ಯವನ್ನು ಬಹಳ ಉತ್ತುಂಗಿಗೆ ತೊಗೊಂಡು ಹೋಗೋದರಲ್ಲಿ ಮತ್ತು ನಿಜವಾಗಲೂ ಸರಸ್ವತಿ ಪುತ್ರನೇ ಆತ. ಸಂಗೀತದ ಆಲಾಪಗಳಲ್ಲಿ ಹೇಗೆ ನಾವು ಬದುಕ್ತೀವಿ ಹಾಗೆ ಸಾಹಿತ್ಯದ ಆಲಾಪಗಳಲ್ಲಿ ಬದುಕಿ ಅವರು ರಚಿಸಿದ ಪರ್ವದ ಪಾತ್ರಗಳೆಲ್ಲವೂ ಒಂದಕ್ಕಿಂತ ಒಂದು ಗಟ್ಟಿಯಾಗಿ ಮನಸ್ಸಿನಲ್ಲಿ ಇದಕ್ಕೆ ಕಾರಣ ಆದವರು ಇವರು. ಪರ್ವದಿಂದ ಇವತ್ತಿನವರೆಗೂ ಮೊದಲನೇ ಕಾದಂಬರಿಯಿಂದ ಅವರ ಶುರುವಾದಂಥ ಕಟ್ಟಕಡೆಯ ಕಾದಂಬರಿವರೆಗೂ ಅವರು ನಿರಂತರವಾಗಿ ಅಧ್ಯಯನಶೀಲ ಕೃತಿಯನ್ನು ರಚಿಸಿದ್ರಲ್ಲ, ಅದು ಸರ್ವಶ್ರೇಷ್ಠವಾದ್ದು. ಭೈರಪ್ಪನವರು ಯಾವತ್ತೂ ಎಲ್ಲಿವರೆಗೂ ಕನ್ನಡ ಜನಮಾನಸದಲ್ಲಿ ಕನ್ನಡ ಸಾಹಿತ್ಯ ಪರಂಪರೆಯ ಶ್ರೇಷ್ಠತೆ ಉಳಿದಿರ್ತದೆ ಅಲ್ಲಿವರೆಗೂ ಭೈರಪ್ಪನವರು ಖಂಡಿತವಾಗೂ ನಮ್ಮಂಥ ಕೋಟ್ಯಾಂತರ ಜನ ಕನ್ನಡಿಗರ ಹೃದಯದಲ್ಲಿ ಖಂಡಿತವಾಗ್ಲೂ ನಿಲ್ಲಿಸಿರ್ತಾರೆ. ಅದು ಒಬ್ಬ ಒಳ್ಳೆಯ ಶ್ರೇಷ್ಠವಾದ ಸಾಹಿತ್ಯಕ್ಕೆ ಯಾವತ್ತೂ ಸಾವಿಲ್ಲ ಅನ್ನೋದು ಇವತ್ತು ನನಗೆ ದಟ್ಟವಾಗಿ ಅನಿಸಿದೆ. ಭೈರಪ್ಪನವರ ಕಾದಂಬರಿಗಳನ್ನ ಯುವ ತಲೆಮಾರಿಗೆ ಎಳೆಯ ತಲೆಮಾರಿಗೆ ತಲುಪಿಸಬೇಕಾದ್ದು ಮತ್ತು ಅದರಲ್ಲಿರೋ ಚರ್ಚೆಯನ್ನು, ಅದರಲ್ಲಿರೋ ಸಂಘರ್ಷವನ್ನು, ಅದರಲ್ಲಿರೋ ವಿವಾದವನ್ನು, ಅದರಲ್ಲಿರೋ ಅದ್ಭುತಗಳನ್ನು ಮತ್ತಷ್ಟು ಅವ್ರು ಯಾವತ್ತೂ ವಿವಾದಗಳಲ್ಲೇ ಬದುಕಿದವರು. ಒಳ್ಳೆಯ ಸಾಹಿತ್ಯ ಕೃತಿ, ಒಳ್ಳೆಯ ಸಾಹಿತ್ಯ ಯಾವತ್ತೂ ವಿವಾದಗಳಲ್ಲೇ ಬದುಕ್ತಾನೆ. ಮುಗಿದೋಯ್ತು ಅಂತಲ್ಲ, ಆ ಥರ ವಿವಾದಗಳಲ್ಲೇ ಬದುಕಿದ್ರು ಅವ್ರ ಜನಮಾನಸದಲ್ಲಿ ಅವ್ರಿಗೆ ಯಾವತ್ತೋ ಜ್ಞಾನಪೀಠ ಬಂದಾಗಿದೆ. ಆ ಸಮಾಧಾನ ಕನ್ನಡಿಗರಿಗೆ ಎಲ್ಲರಿಗೂ, ಯಾರ್ಯಾರಿಗೆ ಸಂವೇದನಾಶೀಲ ಕನ್ನಡಿಗರಿರ್ತಾರೆ, ಅವ್ರ ಸಾಹಿತ್ಯನ ಓದ್ಕೊಂಡಿರ್ತಾರೆ, ಅವ್ರಿಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ನಮಸ್ಕಾರ. ಕನ್ನಡ ಸಾಹಿತ್ಯ ಕ್ಷೇತ್ರದ ದಿಗ್ಗಜರಾದಂಥ ಮತ್ತು ಶ್ರೇಷ್ಠ ಕಾದಂಬರಿಕಾರರಾದಂಥ ಪದ್ಮಭೂಷಣ ಎಸ್.ಎಲ್. ಭೈರಪ್ಪನವರು ನಮ್ಮನ್ನು ಅಗಲಿರೋದು ಬಹಳ ನೋವನ್ನು ತಂದಿದೆ ಮತ್ತು ಸಾಹಿತ್ಯ ಲೋಕಕ್ಕೆ ತುಂಬಲಾಗದ ನಷ್ಟ ಕೂಡ. ಯಾಕೆಂದರೆ ಕಳೆದ 15 ವರ್ಷಗಳಿಂದ ಎಸ್.ಎಲ್. ಭೈರಪ್ಪನವರ ಪರಿಚಯ ತುಂಬಾ ಇತ್ತು. ನಾವಿಬ್ಬರೂ ಕೂಡ ಒಂದೇ ತಾಲೂಕಿನಿಂದ, ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನಿಂದ ಬಂದವರೇ. ಅಲ್ಲಿ ಅವರು ಸಂತೇಶ್ ಶಿವರದಲ್ಲಿ ಜನನ ಆಗಿ ನಂತರ ಅವರ ವಿದ್ಯಾಭ್ಯಾಸ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಅವರು BA ಆನರ್ಸ್ ಮಾಡಿ ನಂತರ MA ಫಿಲಾಸಫಿ ಮಾಡಿ ಇಡೀ ರಾಷ್ಟ್ರಕ್ಕೆ ಒಂದು ಹೆಸರನ್ನು ತಂದುಕೊಟ್ಟ ಮಹಾನ್ ವ್ಯಕ್ತಿ ಅಂತ ಹೇಳಬೇಕಾಗುತ್ತೆ. ಅಂದರೆ ಅವರು ಯಾವಾಗಲೂ ಅಷ್ಟೇ ಅವರ ಸಾಹಿತ್ಯದಲ್ಲಿ ಹೊಸತನ ಇತ್ತು, ಅದರಲ್ಲಿ ಒಂದು ಆದರ್ಶ ಕೂಡ ಇತ್ತು, ಅದರಲ್ಲಿ ಯಾವ ರೀತಿ ಸಮಾಜವನ್ನು ಬದಲಾವಣೆ ಮಾಡಬೇಕು ಅನ್ನುವ ಸಂದೇಶಗಳು ಕೂಡ ಇರ್ತಾಯಿದ್ವು. ಹೀಗಾಗಿ ಕಳೆದ 1.5-2 ವರ್ಷದಿಂದ ಅವರು ಜಯದೇವ ಹೃದ್ರೋಗ ಸಂಸ್ಥೆಗೆ ತಪಾಸಣೆಗೆ ಕೂಡ ಬರ್ತಾಯಿದ್ರು, ಫಾಲೋಅಪಿಗೆ ಬರ್ತಾಯಿದ್ರು. ಅವರು ಪೇಸ್ ಮೇಕರ್ ಅಳವಡಿಸಲಾಗಿತ್ತು ಅವರಿಗೆ. ಆ ಸಂದರ್ಭದಲ್ಲಿ ಹೇಳ್ತಾಯಿದ್ರು, ಡಾಕ್ಟ್ರೇ ನಾನು ಫ್ರೀಯಾಗಿ ಬಂದು ಕನ್ಸಲ್ಟೇಷನ್ ತಗೋತಾ ಇದ್ದೀನಿ, ನನಗೇನೋ ಮನಸ್ಸಿಗೆ ಅಷ್ಟಿಷ್ಟ ಆಗಲ್ಲ, ಅದಕ್ಕೋಸ್ಕರ ಆಸ್ಪತ್ರೆಗೆ ಏನಾದರೂ ಡೊನೇಷನ್ ಕೊಡಬೇಕು ಅಂದ್ಬಿಟ್ಟು ಸುಮಾರು 2 ಲಕ್ಷ ರೂಪಾಯಿ ಆಸ್ಪತ್ರೆಗೆ ಡೊನೇಷನ್ನು ಕೊಟ್ಟಿದ್ದರು. ಸೊ ಅಂದರೆ ಅವರ ವ್ಯಕ್ತಿತ್ವ ಬಹಳ ಬಹುಮುಖ ವ್ಯಕ್ತಿತ್ವ ಅಂತಲೇ ಹೇಳಬೇಕಾಗುತ್ತೆ. ಇಂಥ ಸಂದರ್ಭದಲ್ಲಿ ಅವರ ಆತ್ಮಕ್ಕೆ ದೇವರು ಶಾಂತಿಯನ್ನು ಕೊಡಲಿ ಮತ್ತು ಈ ನಷ್ಟವನ್ನು ಭರಿಸುವಂಥ, ಈ ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ಭಗವಂತ ಅವರ ಕುಟುಂಬಕ್ಕೆ ಕೊಡಲಿ. ಅನ್ನೋ ಥರ ಭೈರಪ್ಪನವರು ಬರೀತಾರೆ. ಅಪಾರವಾದ ರೋಗಭಂಗ ಇರ್ಬೋದು, ಪರ್ವ ಇರ್ಬೋದು, ಆಟೋ ಇರ್ಬೋದು, ತುಂಬ ಸರ್ತಿ ಓದೋ ಥರ, ತುಂಬ ಸರ್ತಿ ಇದು ಮಾಡೋ ಥರ ಅವರ ಗದ್ಯ, ಕನ್ನಡ ಮತ್ತು ಬದುಕು ಎಲ್ಲರೂ ದಟ್ಟವಾಗಿದ್ದಾರೆ. ನಮ್ಮ ಹಳ್ಳಿಗಳಲ್ಲಿ ಹೇಗಿರ್ತಾ ಇತ್ತು ಹಾಗಿತ್ತು ರೋಗವನ್ನು. ಪರ್ವ ಬೇರೆ ರೋಗವನ್ನೇ ಸೃಷ್ಟಿ ಮಾಡಿದ್ದಾರೆ. ಆ ಥರದ ವಿನೂತನ ಬಗೆಯ ಲೇಖಕರು ಅಪಾರವಾದ ಓದುಗರನ್ನು ಸೃಷ್ಟಿ ಮಾಡಿದ್ರು ಕನ್ನಡದಲ್ಲಿ. ಅಮೇರಿಕಾದಲ್ಲೋ ಬೇರೆ ದೇಶದಲ್ಲೋ ಎಲ್ಲಿಗಾದ್ರೂ ಹೋದರೆ ನಿಮ್ಮ ಮನೇಲಿ ಯಾವುದಾದ್ರು ಬುಕ್ ಇದೆಯಾ ಅಂದರೆ ಭೈರಪ್ಪನವ್ರ ಪುಸ್ತಕ ಇದೆ. ಆ ಥರದ ಹೆಸರನ್ನು ತಗೊಂಡಿದ್ದಾರೆ. ಇವತ್ತು ನಾವು ಕಳ್ಕೊಳ್ತಾಯಿದ್ದೀವಿ. ಹಿರಿಯ ಜೀವ ಒಡನಾಟ ಹೇಗಿತ್ತು ನಾನು ಭಾವಿಸ್ತೇನೆ. ನಾನು ಮತದಾನ ಮಾಡಿದ್ದೇನೆ ಅವರ ಕಾದಂಬರಿಯನ್ನು.
ಮತದಾನ ಭೇಟಿ ಮಾಡ್ತಾಯಿದ್ದೆ. ಅಷ್ಟೇ ನನಗೆ ಪರಿಚಯ ಇತ್ತು. ಅವರು ಮತದಾನ ಮಾಡಿದ್ದೆ. ಮತದಾನ ಯಾಕೆಂದರೆ ನನ್ನ ಬದುಕಿನ ಥರವೇ ಆ ಮತದಾನ ಕಥೆ ಇತ್ತು. ಹಾಗಾಗಿ ಹೇಳಿದ್ದೆ, ಅವರು ಸುಲಭವಾಗಿ ನೀವು ಮಾಡಿ ಅಂತ ಇದು ಕೊಟ್ಟರು. ನಾಯಕರು ಅವ್ರ ಜೊತೆಲಿ ತಗೊಂಡು ಇದಿಷ್ಟು ಅವ್ರ ಜೊತೆ ನಾನು ತುಂಬ ಕನ್ನಡದ ಓದುಗರಲ್ಲೂ ಮುಖ್ಯ ದೊಡ್ಡ ನಷ್ಟ, ನಮ್ಮೆಲ್ಲರಿಗೂ ದೊಡ್ಡ ನಷ್ಟ. ಓದಿನ ನಿರಂತರವಾದ ಒಂದು ಇದಿರ್ತಾ ಇತ್ತು, ಇದು ದೊಡ್ಡ ನಷ್ಟ. ದಿಗ್ಗಜ ಭೀಷ್ಮ ಪಿತಾಮಹರೇ ಅಂತ ಕರೆಸ್ಕೊಳ್ತಾ ಇದ್ದಂಥ SL ಭೈರಪ್ಪನವರು ಇನ್ನಿಲ್ಲ. 95-96ನೇ ಈ ವಯಸ್ಸಿನ ಸಂದರ್ಭದಲ್ಲಿ ಇಹಲೋಕವನ್ನು ತ್ಯಜಿಸಿದ್ದಾರೆ. ನಮಗೆ ಮೈಸೂರಿನ ಕೃಷ್ಣರಾಜ ಕ್ಷೇತ್ರದ ಶಾಸಕನಾಗಿ, ಜನಪ್ರತಿನಿಧಿಯಾಗಿ ನಮಗೊಂದು ಹೆಮ್ಮೆ ಮತ್ತು ಗೌರವ ಇತ್ತು. ಅವರು ವಾಸ ಮಾಡ್ತಾ ಇದ್ದಿದ್ದು ಕೃಷ್ಣರಾಜ ಕ್ಷೇತ್ರದ ಒಳಗಡೆನೇ ಮನೆ ಇದ್ದಿದ್ದರಿಂದ ನಮಗೊಂದು ಗರ್ವ ಇತ್ತು, ನಮಗೊಂದು ಹೆಮ್ಮೆ ಇತ್ತು. ಈಗ ಅದನ್ನು ಕಳ್ಕೊಂಡಿದ್ದೀವಿ ಅಂತ ಅನ್ನಿಸ್ತಾ ಇದೆ. ಸನ್ಮಾನ್ಯ ರಾಜ್ಯದ ಅಧ್ಯಕ್ಷರಾದಂಥ ವಿಜಯೇಂದ್ರ ಅವರು ಅಧ್ಯಕ್ಷರಾದ ನಂತರ ಮೈಸೂರಿಗೆ ಪ್ರಥಮ ಬಾರಿ ಭೇಟಿ ಕೊಟ್ಟಾಗ ಸನ್ಮಾನ್ಯ ಭೈರಪ್ಪನವ್ರ ಹತ್ರ ಹೋಗಿ ಅವರ ಆಶೀರ್ವಾದವನ್ನು ಪಡೆದಿದ್ದು ನೆನಪಿಗೆ ಬರ್ತಾಯಿದೆ. ಅದೇ ರೀತಿ ಮೈಸೂರಿನ ನಮ್ಮ ಮಹಾರಾಜರು ಎಲೆಕ್ಷನ್ನಿನ ಚುನಾವಣೆ ಗೆದ್ದ ನಂತರ ಅವ್ರ ಹತ್ರ ಹೋಗಿ ಆಶೀರ್ವಾದವನ್ನು ಪಡೆದಿದ್ದು ಈ ಸಂದರ್ಭದಲ್ಲಿ ನೆನೆಸ್ಕೋತಾ ಇದ್ದೀನಿ. ಇತ್ತೀಚೆಗೆ ವೀರ ಸಾವರ್ಕರ್ ಅವ್ರದ್ದು ಒಂದು ನಾಟಕದ ಕಾರ್ಯಕ್ರಮದಲ್ಲಿ ಮೈಸೂರಿನ ಕಿರುರಂಗಮಂದಿರದಲ್ಲಿ ಒಟ್ಟಾಗಿ ಭೇಟಿಯಾಗಿದ್ವಿ. ಬಹಳ ದುಃಖಕರ ಅಂತ ಹೇಳಿದ್ರೆ, ಈಗ ತಾನೇ ಸನ್ಮಾನ್ಯ ಡಾಕ್ಟರ್ ಪ್ರಧಾನ್ ಗುರುದತ್ತರು ಬಂದು ಹೋಗಿದ್ದರು. ಅವರ ಅನೇಕ ಕಾದಂಬರಿಗಳನ್ನು ಇಂಗ್ಲೀಷ್ಗೆ ಅಥವಾ ಹಿಂದಿಗೆ ತರ್ಜುಮೆ ಮಾಡಿದ್ರಲ್ಲಿ ಪ್ರಧಾನ್ ಗುರುದತ್ತರ ಪಾತ್ರ ಅತ್ಯಂತ ದೊಡ್ಡದು. ಅವರು ಮತ್ತು ಅವ್ರ ಮನೆಯವರು ಒಂಥರ ಮಾನಸ ಪುತ್ರ ಇದ್ದಂಗೆ ಭೈರಪ್ಪನವ್ರ ಜೊತೆ ಇದ್ದಂಥದ್ದು. ಅವರು ಸಿಕ್ಕಿದ್ರು, ಅನೇಕ ವಿಷಯಗಳನ್ನು ಮೆಲುಕು ಹಾಕ್ಕೊಂಡ್ವಿ. ಒಂದು ರೀತಿ ಸಾಹಿತ್ಯ ಕ್ಷೇತ್ರ ಬಡ ಆಗಿದೆ ಅಂತ ಹೇಳಿದ್ರೆ ಏನು ಅಚ್ಚರಿ ಇಲ್ಲ. ಅಂಥ ಒಬ್ಬ ಧೀಮಂತ ವ್ಯಕ್ತಿಯನ್ನು ಕಳ್ಕೊಂಡಿದ್ದೀವಿ.